ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೊ ಫಸ್ಟು ಆ ಪ್ರಾರ್ಥನನ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ಅನ್ಕೋತಾರೆ. ಪ್ರಾರ್ಥನಾ ಹತ್ರ ಹೋಗ್ತಾರೆ. ಇರೋ ಹಣ, ಒಡವೆ ಎಲ್ಲನೂ ಪ್ರಾರ್ಥನಾ ಕೊಟ್ಟು ನೀನು ಈ ಮನೆಯಿಂದ ಹೊರಗಡೆ ಹೋಗು ಅಂತ ಹೇಳ್ತಾರೆ. ಪ್ರಾರ್ಥನಾ ಈಸಿಯಾಗಿ ಒಪ್ಕೋತಾಳೆ. ಸೊ ಇನ್ನೇನು ಪ್ರಾರ್ಥನಾ ಮನೆಯಿಂದ ಹೊರಗಡೆ ಹೋದ್ಲು. ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಯಿತು ಅಂತ ನಾವು ಸೆಲೆಬ್ರೇಷನ್ ಮಾಡೋ ಟೈಮಲ್ಲಿ ಪ್ರಾರ್ಥನಾ ಪೊಲೀಸ್ನ ಮನೆಗೆ ಕರ್ಕೊಂಡು ಬರ್ತಾಳೆ. ಸೊ ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ರೆ ನಮಗೆ ಸುಳ್ಳು ಹೇಳ್ತಿರೋದು, ಮೋಸ ಮಾಡ್ತಿರೋದು ಪ್ರಾರ್ಥನಾ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಕಿಶೋರು ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಮನೆ ಜವಾಬ್ದಾರಿ ಎಲ್ಲ ನನಗೆ ಕೊಟ್ಟು ಹೋಗಿದ್ದಾರೆ. ಅವರಲ್ಲಿ ಪಶ್ಚಾತ್ತಾಪ ಪಡಲಿ, ಬಟ್ ನಾನಿಲ್ಲಿ ನನಗೆ ಕೊಟ್ಟಿರೋ ಜವಾಬ್ದಾರಿನ ನೀಟಾಗಿ ನಿಭಾಯಿಸಬೇಕು. ಬಟ್ ಎಲ್ಲದಕ್ಕಿಂತ ಮೊದಲು ನನ್ನ ಗಂಡನ ಹತ್ರ ಹೋಗಿ ನಿಜ ಹೇಳಬೇಕು. ಅವಳು ಅಂತ್ರ ಅಲ್ಲ, ಪ್ರಾರ್ಥನಾ ಅಂತ ಹೇಳಬೇಕು. ಅವ್ರಿಗೆ ಒಪ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಬಟ್ ನಾನು ಈ ನಿಜ ಹೇಳಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲ, ಈ ಥರ ಆಗಬಾರ್ದು. ಬಟ್ ಆ ಪ್ರಾರ್ಥನಾ ಇನ್ನೊಂದು ದೊಡ್ಡ ಪ್ಲ್ಯಾನ್ ಮಾಡೋದ್ರೊಳಗೆ ಅವಳ ರೆಕ್ಕೆನ ಕಟ್ ಮಾಡಿ ಬಿಸಾಕಬೇಕು. ಇಲ್ಲಾಂದರೆ ಸಮಸ್ಯೆ ಆಗುತ್ತೆ. ಹೌದಪ್ಪ, ಇವಾಗಲೇ ಎಲ್ಲ ವಿಷಯ ಹೇಳಬೇಕು, ಇಲ್ಲಾಂದರೆ ತಡ ಆಗುತ್ತೆ. ನೀನು ಯೋಚನೆ ಮಾಡಿದ್ಯಾ ಅಂದರೆ ಹೇಳ್ಬಿಡಮ್ಮ. ನಮಗಂತೂ ಆ ವಿಷಯ ಯೋಚನೆ ಮಾಡಿದ್ರೇ ಮನ್ಸಲ್ಲಿ ನಡ್ಕ ಬರುತ್ತೆ. ಆ್ಯಕ್ಚುಲಿ ನಮಗೆ ಅಲ್ಲಿಂದ ಮನೆಗೆ ಬರೋದಕ್ಕೆ ಮನಸ್ಸೇ ಇರಲಿಲ್ಲ. ನೀನು ಹೇಳಿದ್ಯಲ್ಲ, ಅದಕ್ಕೆ ಪರವಾಗಿಲ್ಲ ಯೋಚನೆ ಮಾಡಿರ್ತೀನಿ ಅಂತ ಬಂದ್ಬಿಟ್ವಿ. ಇಲ್ಲದೇ ಇದ್ದರೆ ಮನಸ್ಸೇ ಇರಲಿಲ್ಲಮ್ಮ. ಎಲ್ಲ ಸರಿ ಹೋಗುತ್ತೆಪ್ಪ, ಅದಕ್ಕೆ ನಿನ್ನ ಬರಬೇಡ ಅಂತ ಹೇಳಿದ್ದು. ಎಲ್ಲ ವಿಷಯ ಸರಿ ಹೋಗಬೇಕು ಅಂದರೆ ಮೊದಲು ಎಲ್ಲ ವಿಷಯನೂ ನಾವು ಅವ್ರಿಗೆ ಹೇಳಬೇಕಪ್ಪ. ನೀನು ಯೋಚನೆ ಮಾಡಿದಿ ಅಂದರೆ ಸರಿಯಾಗೇ ಇರುತ್ತಮ್ಮ, ಹೇಳ್ಬಿಡು. ಹೌದಪ್ಪ, ಅವ್ರಿಗೆ ನೋವಾಗಬಾರ್ದು ಅಂತ ಎಲ್ಲ ವಿಷಯ ಒಳಗೆ ಇಟ್ಕೊಂಡಿದ್ದೆ. ಇನ್ನೇನೆಲ್ಲ ಹೇಳೋಕ್ಕೆ ರೆಡಿನೂ ಆಗಿದ್ದೆ. ಅಷ್ಟರಲ್ಲಿ ಕಿಶೋರ್ ಅವ್ರಿಗೆ ಈ ಥರ ಎಲ್ಲ ಆಗೋಯ್ತು. ಇವಾಗ ನಾನು ರೆಡಿ ಆಗಿದ್ದೀನಪ್ಪ. ಅವರಿಗೆಲ್ಲ ವಿಷಯ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಹೇಳ್ಬಿಡಲಿಲ್ಲ. ಕೌಸಲ್ಯ, ಏನೇ ಹೇಳ್ತಾ ಇದೀಯಾ ನೀನು? ನಿಜ ಹೇಳದೇ ಇದ್ರೆ ತಪ್ಪಾಗುತ್ತೆ, ಮನೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಲೀಲಾ ಹೇಳ್ತಾ ಇಲ್ವಾ? ಯಾಕೆ ಅಂದ್ರೆ ಏನ್ರಿ ಹೇಳಿ ನಾನು? ಲೀಲಾ, ನಿಮ್ಮ ಅಪ್ಪಂಗಂತೂ ಬುದ್ಧಿ ಇಲ್ಲ. ನೀನ್ ಏನೇ ಹೇಳಿದ್ರು ಹೂ ಹೂ ಅಂತ ತಲೆ ಅಲ್ಲಾಡಿಸ್ತಾರೆ. ನನ್ನ ಮಾತು ಕೇಳು, ಅಂತರನ್ ವಿಷಯ ಅಳಿಯಂದ್ರ ಹತ್ರ ಮಾತ್ರ ಹೇಳ್ಬೇಡ. ಅದಕ್ಕೆ ಕಾರಣ ಕೊಡು ಅಮ್ಮ. ಇವಾಗ ಹೇಳಬೇಕು ಅನ್ನೋದಕ್ಕೆ ನಾನು ಕಾರಣ ಕೊಟ್ಟೆ, ಹಾಗೆ ಯಾಕೆ ಹೇಳಬಾರ್ದು ಅನ್ನೋದಕ್ಕೆ ನೀನು ಕಾರಣ ಕೊಡು. ಅದು ಅದು ನೋಡಮ್ಮ ಲೀಲಾ, ಮನುಷ್ಯನಿಗೆ ಒಂದೇ ಸಲ 2-3 ಆಘಾತ ಕೊಟ್ರೆ ಅದನ್ನ ಹೇಗೋ ಸಹಿಸ್ಕೊಳ್ತಾನೆ. ಆದ್ರೆ ಒಂದು ಆಘಾತನೇ ಸಹಿಸ್ಕೊಳ್ಳೋಕೆ ಆಗದೆ ಇದ್ದಾಗ 2-3 ಆಘಾತ ಕೊಟ್ರೆ ಅವನ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಈ ವಿಷಯನ ಅಳಿಯಂದ್ರಿಗೆ ಹೇಳ್ಬೇಡ. ಅಲ್ಲ ಅಮ್ಮ, ಹಾಗಾಗುತ್ತೆ ಹೀಗಾಗುತ್ತೆ ತಪ್ಪಾಗುತ್ತೆ ಅಂತ ನಾನು ಯೋಚನೆ ಮಾಡಿದ್ರೆ ಮುಂದೆ ಇಡೀ ಮನೆ ಜನ ಸಫರ್ ಆಗಬೇಕು. ಏನೂ ಆಗಲ್ಲ, ನನ್ನ ಮಾತು ಕೇಳು. ಅಂತರನ್ ಬಗ್ಗೆ ಅಳಿಯಂದ್ರ ಹತ್ರ ಮಾತ್ರ ಹೇಳ್ಬೇಡ. ಮುಂದೆ ಒಂದಿನ ಒಳ್ಳೆ ಟೈಮ್ ಬರುತ್ತೆ, ಆಗ ಹೇಳಿದ್ರೆ ಆಯ್ತು. ಆದ್ರೆ ಈಗ ಮಾತ್ರ ಹೇಳ್ಬೇಡ, ನಿಂಗೆ ಕೈ ಮುಗಿತೀನಿ. ಹೌದಮ್ಮ, ಮೊದಲೇ ಒಂದು ಆಘಾತದಲ್ಲಿರೋ ಅಳಿಯಂದ್ರಿಗೆ ಹೆಂಡ್ತಿನೂ ಹೀಗೆ ಅಂತ ಗೊತ್ತಾಗ್ಬಿಟ್ರೆ ಅವ್ರನ್ನ ಸಮಾಧಾನ ಮಾಡೋದೇ ಕಷ್ಟ ಆಗ್ಬಿಡುತ್ತೆ. ಆ ಭಗವಂತನೇ ಬಂದರೂ ಅವ್ರ ದುಃಖನ ದೂರ ಮಾಡೋಕ್ಕಾಗಲ್ಲ.
ನೀನು ಹೇಳದೇ ಇರೋದೇ ಒಳ್ಳೇದು ಅನ್ಸುತ್ತೆ. ಈಗಲಾದರೂ ಗೊತ್ತಾಯ್ತಲ್ಲ. ಸರಿಯಮ್ಮ, ನೀನು ಇಷ್ಟೆಲ್ಲ ಹೇಳ್ತಿದ್ಯಾ ಅಂದರೆ ನಿನ್ನ ಮಾತನ್ನ ನಾನು ಮೀರಲ್ಲ. ಟೈಮ್ ಬಂದಾಗ ಹೇಳ್ತೀನಿ. ಅಷ್ಟು ಮಾಡು. ಏಜಿ, ನೀವು ಮಾತಾಡೋ ಪರಿಸ್ಥಿತಿ ಇಲ್ಲ ಅಂತ ನನಗೆ ಗೊತ್ತು. ಕೆಲವೊಂದು ಸಂದರ್ಭದಲ್ಲಿ ಮಾತೇ ಬರೋದಿಲ್ಲ, ಖುಷಿಗೆ ಮಾತು ಬರಲ್ಲ ಅಂತೀವಿ. ಕೆಲವೊಂದು ಸಂದರ್ಭದಲ್ಲಿ ಅಳೋಗೆ ಮಾತು ಬರಲ್ಲ, ಕಣ್ಣೀರು ಬರುತ್ತೆ. ಆದರೆ ಈಗ ನೀವಿರೋ ಸಂದರ್ಭ ಅಳು, ನೋವು, ದುಃಖ ಎಲ್ಲದಕ್ಕೂ ಮೀರಿದ್ದು. ಮಾತು ಬರೋದಿರಲಿ, ಈಗ ಸುಮ್ಮನೆ ಕೂರೋದು ತುಂಬ ಕಷ್ಟ ಆಗ್ಬಿಡತ್ತೆ. ಅದು ನಂಗೆ ಚೆನ್ನಾಗಿ ಗೊತ್ತು. ತಾನು ಸಾಕಿ ಬೆಳೆಸಿದ ಮಗ ತನಗೆ ಅನ್ಯಾಯ ಮಾಡ್ತಾನೆ ಅನ್ನೋ ಆಘಾತಕ್ಕೂ ಮಾತು ಬರಲ್ಲ. ಯಾವ ವ್ಯಕ್ತಿನ ನಂಬಿ ತನ್ನೆಲ್ಲ ಆಸ್ತಿಗೆ ವಾರಸುದಾರನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅದೇ ವ್ಯಕ್ತಿ ಅದೇ ಆಸ್ತಿಗೋಸ್ಕರ ನಿಮ್ಮ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡ್ತಾನೆ ಅಂತ ಗೊತ್ತಾದ್ಮೇಲಂತೂ ಮಾತು ಬರೋದಿರಲಿ, ಜೀವನನೇ ಸಾಕು ಅಂತ ಅನ್ಸ್ಬಿಡುತ್ತೆ. ನಾನಿದನ್ನೆಲ್ಲ ನಿಮಗೆ ಮತ್ತೆ ನೆನಪು ಮಾಡಿ ನೋವು ಕೊಡೋಕೆ ಬಂದಿಲ್ಲ. ಮಗನ್ನ ಸಾಕಿ ಬೆಳೆಸ್ದೆ, ಒಳ್ಳೆ ಸಂಸ್ಕಾರ ಕೊಟ್ಟೆ, ಒಳ್ಳೆಯವನು ಅಂತ ನಂಬಿ ದುರ್ಗನ್ ಕೊಟ್ಟು ಮದುವೆ ಮಾಡಿದೆ. ಆದರೆ ಈಗ ಅವ್ನು ಜೈಲಿಗೆ ಹೋಗಿದ್ದಾನೆ. ಈ ಹೆಣ್ಮಕ್ಳಿಗೆ ನಾನೇನು ಉತ್ತರ ಕೊಡಲಿ ಅಂತ ನಿಮ್ಮ ಮನಸ್ಸಲ್ಲಿ ಯೋಚನೆ ಇರುತ್ತೆ, ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನೇ ಬಂದಿದ್ದೀನಿ. ಈ ಯೋಚನೆ ನಿಮ್ಮ ಮನಸ್ಸಲ್ಲಿದ್ದರೆ ಈ ಕೂಡಲೇ ಅದನ್ನು ತೆಗೆದಾಕಿ. ಕಿಶೋರ್ ಜೈಲಿಗೆ ಹೋಗಿರೋದ್ರಲ್ಲಿ ನನಗೆ ಯಾವುದೇ ರೀತಿ ನೋವಿಲ್ಲ. ಆದರೆ ಅವನಿಂದ ಇಡೀ ಮನೆ ಜನ ನೋವು ಪಡೋಕಾಯ್ತಲ್ಲ ಅನ್ನೋ ನೋವಿದೆ ಹೊರತು ನಾನು ಇನ್ನು ಬೇರೆ ಇನ್ಯಾವ ವಿಷಯಕ್ಕೂ ನೋವು ಪಡೋಳಲ್ಲ. ತಿದ್ಕೊಳ್ತೀನಿ, ಪಶ್ಚಾತ್ತಾಪ ಪಟ್ಟು ಶಿಕ್ಷೆನ ಅನುಭವಿಸಿ ಬರ್ತೀನಿ ಅಂತ ಕಿಶೋರ್ ಹೇಳಿ ಹೋಗಿದ್ದಾನೆ. ತಾಳಿ ಅನ್ನೋ ಋಣಕ್ಕೆ, ಆ ಸಂಸ್ಕಾರಕ್ಕೆ ನಾನು ಕಾಯ್ತೀನಿ, ನಂಬ್ತೀನಿ ಕೂಡ. ಯಾಕಂದ್ರೆ ಅದಕ್ಕೆ ಬೆಲೆ ಕೊಡೋ ಹಾಗೆ ಸಂಸ್ಕಾರ ಕೊಟ್ಟವರು ನೀವು. ಅದು ಬಿಟ್ರೆ ನನಗೆ ಯಾವ ನೋವು ಇಲ್ಲ. ನೀವು ನನಗೆ ಯಾವ ಉತ್ತರನೂ ಕೊಡಬೇಕಾಗಿಲ್ಲ. ದಯವಿಟ್ಟು ಜಾಸ್ತಿ ಯೋಚನೆ ಮಾಡಬೇಡಿ. ನೀವು ಮೊದಲಿನ ಏಜ್ ಆಗಬೇಕು ಅಂತ ಕೇಳ್ಕೊಳಕ್ಕೆ ಬಂದಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.